6ನೇ ತರಗತಿಯ ಗಣಿತದಲ್ಲಿ ವಿನ್ಯಾಸಗಳು. ನಾವೀಗ 2ನೇ ಭಾಗವನ್ನು ಕಲಿಯೋಣ. ಸಂಖ್ಯಾ ಶ್ರೇಣಿಗಳ ನಡುವಿನ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳೋಣ. ಕ್ರಮಾನುಗತ ಸಂಖ್ಯೆಗಳ ಸಂಕಲನ. 2, 3 ಮತ್ತು 4 ಕ್ರಮಾನುಗತ ಸಂಖ್ಯೆಗಳನ್ನು ಕೂಡಿಸಿದಾಗ ಕಾಣುವ ಮಾದರಿಯನ್ನು ಗಮನಿಸಿ. ಮೊತ್ತಗಳ ಬಗ್ಗೆ ನೀವು ಏನನ್ನು ಗಮನಿಸುತ್ತೀರಿ? 2 ಕ್ರಮಾನುಗತ ಸಂಖ್ಯೆಗಳನ್ನು ಕೂಡಿಸಿದಾಗ ಕಾಣುವ ಮಾದರಿಯನ್ನು ಗಮನಿಸಿ. 1 + 2 = 3, 2 + 3 = 5, 3 + 4 = 7, 4 + 5 = 9, 5 + 6 = 11. ಇಲ್ಲಿರುವುದೆಲ್ಲ ಬೆಸ ಸಂಖ್ಯೆಗಳಾಗಿವೆ ನೋಡಿ. 5ರಿಂದ 3 ಕಳೆದಾಗ 2 ಬಂತು, 7ರಿಂದ 5 ಕಳೆದಾಗ 2 ಬಂತು, 9ರಿಂದ 7 ಕಳೆದಾಗ 2 ಬಂತು. ಎರಡೆರಡೇ ಅಂಕಿಗಳನ್ನು ನಾವು ಹೆಚ್ಚಿಸುತ್ತಾ ಬಂದಿದ್ದೇವೆ. 2 ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಇಲ್ಲಿ ಪ್ರತಿ ಬಾರಿ 2ರಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಯಾವಾಗಲೂ ಬೆಸ ಸಂಖ್ಯೆಯಾಗಿರುತ್ತದೆ. ನಾವು ಎಣಿಕೆ ಸಂಖ್ಯೆಗೆ 2ಅನ್ನು ಕೂಡಿಸುತ್ತಾ, ಹಿಂದಿನ ಸಂಖ್ಯೆಗೆ 2ಅನ್ನು ಕೂಡಿಸುತ್ತಾ ಮುಂದಿನ ಸಂಖ್ಯೆ ಪಡೆದಂತೆ ನಾವು ಬೆಸ ಸಂಖ್ಯೆಗಳನ್ನು ಪಡೆಯುತ್ತೇವೆ. 3 ಕ್ರಮಾನುಗತ ಸಂಖ್ಯೆಗಳನ್ನು ಕೂಡಿದಾಗ ಕಾಣುವ ಮಾದರಿಯನ್ನು ಗಮನಿಸಿ. 1 + 2 + 3 = 6, 2 + 3 + 4 = 9, 3 + 4 + 5 = 12. ಈ ರೀತಿ 6, 9, 12, 15, 18 ಈ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಇಲ್ಲಿ ನಾವು 9ರಿಂದ 6 ಕಳೆದಾಗ 3 ಬಂತು, 12ರಿಂದ 9 ಕಳೆದಾಗ 3 ಬಂತು, 15ರಿಂದ 12 ಕಳೆದಾಗ 3 ಬಂತು. ಇಲ್ಲಿ ನಾವು ಗಮನಿಸುವುದೇನೆಂದರೆ ಮುಂದಿನ ಸಂಖ್ಯೆಯು 3ರಷ್ಟು ಹೆಚ್ಚುತ್ತಾ ಹೋಗುತ್ತದೆ. 3 ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಇಲ್ಲಿ ಪ್ರತಿ ಬಾರಿ 3ರಿಂದ ಹೆಚ್ಚಾಗುತ್ತದೆ. ಯಾವಾಗಲೂ 3ರ ಗುಣಕವಾಗಿರುತ್ತದೆ. ಆಮೇಲೆ ಬೆಸ ಮತ್ತು ಸಮ ಸಂಖ್ಯೆಗಳು ಪರ್ಯಾಯವಾಗಿ ಬರುತ್ತವೆ. ಸಮಸಂಖ್ಯೆ ಬೆಸ ಸಂಖ್ಯೆ, ಸಮಸಂಖ್ಯೆ ಬೆಸ ಸಂಖ್ಯೆ ಈ ರೀತಿ ಬರುತ್ತವೆ. ಇನ್ನು 4 ಕ್ರಮಾನುಗತ ಸಂಖ್ಯೆಗಳನ್ನು ಕೂಡಿಸಿದಾಗ ಯಾವ ಮಾದರಿ ಸಿಗಬಹುದು? 1 + 2 + 3 + 4 = 10, 2 + 3 + 4 + 5 = 14. ಈ ರೀತಿ ಮುಂದುವರಿಸಿದಾಗ ನಮಗೆ ಸಿಗುವ ಸಂಖ್ಯೆಗಳು 10, 14, 18, 22, 26 ಇತ್ಯಾದಿ. ಇಲ್ಲಿ ನಾವು ಪ್ರತಿ ಬಾರಿ ಸಂಖ್ಯೆಗಳು 4 ಹೆಚ್ಚುತ್ತಾ ಹೋಗುವುದನ್ನು ನೀವು ಗಮನಿಸಬಹುದು. 14ರಿಂದ 10 ಕಳೆದಾಗ 4 ಬಂತು, 18ರಿಂದ 14 ಕಳೆದಾಗ 4 ಬಂತು. ಇಲ್ಲಿ ಯಾವಾಗಲೂ ನಾವು ಸಮಸಂಖ್ಯೆಯನ್ನು ಪಡೆಯುತ್ತೇವೆ. ಸಂಖ್ಯೆಗಳು 4ರಿಂದ ಹೆಚ್ಚಾಗುತ್ತದೆ. 4 ಕ್ರಮಾನುಗತ ಸಂಖ್ಯೆಗಳನ್ನು ಕೂಡಿಸಿದಾಗ ಕಾಣುವ ಮಾದರಿಯನ್ನು ಗಮನಿಸಿ. ಇಲ್ಲಿ 10 ನಾವು ಈ ರೀತಿ ಬರೆಯಬಹುದು. 2 + 3 × 2 = 10. ಅಂದರೆ ಮಧ್ಯದ 4 ಕ್ರಮಾನುಗತ ಸಂಖ್ಯೆಗಳ ಮೊತ್ತವು ಮಧ್ಯದ 2 ಸಂಖ್ಯೆಗಳ ಮೊತ್ತದ 2ರಷ್ಟಿರುತ್ತದೆ ಎಂಬುದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಬೆಸ ಮತ್ತು ಸಮ ಸಂಖ್ಯೆಗಳನ್ನು ರೂಪಿಸುವುದು. ಗುಂಪುಗಳಲ್ಲಿ 1ರಿಂದ 20ರವರೆಗಿನ ಸಂಖ್ಯೆಗಳಿಗಾಗಿ ಮಣಿಗಳು ಅಥವಾ ಹುಣಸೆ ಬೀಜಗಳನ್ನು ಜೋಡಿಗಳಾಗಿ ಮಾಡಿ. 1, 3, 5, 7 ಮತ್ತು 9 ಹುಣಸೆ ಬೀಜಗಳಿಂದ ಮಾಡಿದ ಜೋಡಿಗಳ ಬಗ್ಗೆ ನೀವು ಏನನ್ನು ಗಮನಿಸುತ್ತೀರಿ? 2, 4, 6, 8, 10 ಹುಣಸೆ ಬೀಜಗಳಿಂದ ಮಾಡಿದ ಜೋಡಿಗಳ ಬಗ್ಗೆ ನೀವು ಏನನ್ನು ಗಮನಿಸುತ್ತೀರಿ? 1, 3, 5, 7 ಇಲ್ಲಿ
ಬೆಸ ಸಂಖ್ಯೆಗಳನ್ನು ಜೋಡಿಯಾಗಿ ಗುಂಪು ಮಾಡಲು ಸಾಧ್ಯವಿಲ್ಲ. ಯಾವಾಗಲೂ ಒಂದು ಉಳಿಯುವುದನ್ನು ನೀವು ನೋಡಬಹುದು. ಸಮ ಸಂಖ್ಯೆಗಳನ್ನು ಜೋಡಿಯಾಗಿ ಗುಂಪು ಮಾಡಬಹುದು, ಮುಂದೆ ಏನೂ ಉಳಿಯುವುದಿಲ್ಲ. ಕ್ರಮಾನುಗತ ಬೆಸ ಸಂಖ್ಯೆಗಳ ಸಂಕಲನ. 1 × 3 = 4. 1 × 3 × 5 = 9. 1 × 3 × 5 × 7 = 16. ಈ ರೀತಿ ನಾವು ಬೆಸ ಸಂಖ್ಯೆಗಳನ್ನು ಕ್ರಮಾನುಗತವಾಗಿ ಕೂಡಿಸುತ್ತಾ ಹೋದಂತೆ ನಾವು ಯಾವ ಸಂಖ್ಯೆಗಳನ್ನು ಪಡೆಯುತ್ತೇವೆ? ನಾವಿಲ್ಲಿ ಪಡೆದ ಸಂಖ್ಯೆಗಳು 4, 9, 16 ಇತ್ಯಾದಿ. ಈ ಸಂಖ್ಯೆಗಳನ್ನು ನಾವು ವರ್ಗ ಸಂಖ್ಯೆಗಳು ಎನ್ನುತ್ತೇವೆ. ಅಂದರೆ 4 = 2 × 2, 9 = 3 × 3. ಈ ರೀತಿ ಸಿಗುವ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳು ಎನ್ನುತ್ತೇವೆ. ಹಾಗಾಗಿ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವು ವರ್ಗ ಸಂಖ್ಯೆಗಳನ್ನು ನೀಡುತ್ತದೆ. ಈ ವಿನ್ಯಾಸವನ್ನು ನೋಡಿ. ಮೊತ್ತವು ವರ್ಗ ಸಂಖ್ಯೆಯಾಗಿರುತ್ತದೆ. ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧವನ್ನು ವರ್ಗ ಸಂಖ್ಯೆ ಎಂದು ಕರೆಯುತ್ತಾರೆ. ಈಗ ನೀವು ಉತ್ತರವನ್ನು ಕೂಡಿಸದೆ ಬರೆಯಬೇಕು. ಮೊದಲ 7 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಿರಬಹುದು? ಅದೇ ರೀತಿ ಮೊದಲು 9 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ, ಮೊದಲ 10 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ, ಮೊದಲ 20 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವನ್ನು ನೀವು ಕೂಡಿಸದೆ ಹೇಳಬಹುದು. ಮೊದಲ 7 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವು 7ರ ವರ್ಗ = 49 ಆಗಿರುತ್ತದೆ. ಮೊದಲ 9 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವು 9ರ ವರ್ಗ = 81 ಆಗಿರುತ್ತದೆ. ಮೊದಲ 10 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ = 10ರ ವರ್ಗ = 100 ಆಗಿರುತ್ತದೆ. ಈ ರೀತಿ ನಾವು ಕೂಡಿಸದೆ ಮೊದಲ n ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವನ್ನು ಈ ರೀತಿಯಾಗಿ ಕಂಡುಹಿಡಿಯಬಹುದು. ಮಾದರಿಯನ್ನು ಗಮನಿಸಿ ಮತ್ತು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಮೊದಲ ಸಮಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. 2 × 4 = 6. 2 × 4 × 6 = 12. ಈ ರೀತಿ ಕೂಡಿಸಿದಾಗ 6, 12, 20, 30, 42 ಈ ರೀತಿಯ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಸಮಸಂಖ್ಯೆಗಳನ್ನು ಕೂಡಿಸಿದಾಗ ಮೊತ್ತದ ಬಗ್ಗೆ ನೀವು ಏನನ್ನು ಗಮನಿಸುತ್ತೀರಿ? ಸಮಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ. ಎಣಿಕೆ ಸಂಖ್ಯೆಗಳನ್ನು ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ? ಎಣಿಕೆ ಸಂಖ್ಯೆಗಳ ಮೊತ್ತವು ಯಾವಾಗಲೂ ತ್ರಿಕೋನೀಯ ಸಂಖ್ಯೆಗಳಾಗಿರುತ್ತವೆ. ನಾವು ಹಿಂದಿನ ತರಗತಿಯಲ್ಲಿ ಕಲಿತ ಹಾಗೆ 1 × 2 = 3, 1 × 2 × 3 = 6, 1 × 2 × 3 × 4 = 10. ನೋಡಿ, ಈ 3, 6, 10, 15 ಈ ಸಂಖ್ಯೆಗಳನ್ನು ನಾವು ತ್ರಿಕೋನೀಯ ರೀತಿಯಲ್ಲಿ ಜೋಡಿಸಬಹುದು. ಹಾಗಾಗಿ ಇದನ್ನು ತ್ರಿಕೋನೀಯ ಸಂಖ್ಯೆಗಳು ಎನ್ನುತ್ತೇವೆ. ಎಣಿಕೆ ಸಂಖ್ಯೆಗಳನ್ನು ಹಿಂದೆ ಮುಂದೆ ಈ ರೀತಿ ಕೂಡಿಸಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ? ನೋಡಿ, ಹಿಂದೆ ಮುಂದೆ ಕೂಡಿಸಿದಾಗ ನಮಗೆ ವರ್ಗ ಸಂಖ್ಯೆಗಳು ದೊರೆಯುತ್ತವೆ. 1 × 2 × 1 = 4, ಅಂದರೆ 2ರ ವರ್ಗ. 1 × 2 × 3 × 2 × 1 = 9, 3ರ ವರ್ಗ. 1 × 2 × 3 × 4 × 3 × 2 = 16, ಅಂದರೆ 4ರ ವರ್ಗ.
ಎಣಿಕೆ ಸಂಖ್ಯೆಗಳನ್ನು ಹಿಂದೆ ಮುಂದೆ ಕೂಡಿಸಿದಾಗ ದೊರೆಯುವ ಮೊತ್ತವು ಯಾವಾಗಲೂ ವರ್ಗ ಸಂಖ್ಯೆಯಾಗಿರುತ್ತದೆ. ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡಿಸಿದಾಗ ಏನಾಗುತ್ತದೆ ನೋಡೋಣ. 1 + 3 ಸಮ ಎಷ್ಟು? 4. 3 + 6 ಸಮ ಎಷ್ಟು? 9. 6 + 10 ಸಮ ಎಷ್ಟು? 16. ಇಲ್ಲೂ ವರ್ಗ ಸಂಖ್ಯೆಗಳು ದೊರೆತವು. ಚಿತ್ರದಲ್ಲಿ ವಿನ್ಯಾಸವನ್ನು ನೋಡಿ. ತ್ರಿಕೋನೀಯ ಸಂಖ್ಯೆ 10 ನೀಲಿ ಬಿಂದುಗಳಿಂದ ಮತ್ತು ತ್ರಿಕೋನೀಯ ಸಂಖ್ಯೆ 15 ಕೆಂಪು ಬಿಂದುಗಳಿಂದ ತೋರಿಸಲಾಗಿದೆ. 10 × 15 = 25 ಸಮ ಇದು 5ರ ವರ್ಗ. ಇದು ಒಂದು ವರ್ಗ ಸಂಖ್ಯೆಯಾಗಿದೆ. ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ವರ್ಗ ಸಂಖ್ಯೆ ಆಗಿರುತ್ತದೆ. ಪ್ರಕೃತಿಯಲ್ಲಿನ ಸಂಖ್ಯಾವಿನ್ಯಾಸಗಳು. ಈ ಸರಣಿಯ ಬಗ್ಗೆ ನೀವು ಏನು ಹೇಳಬಹುದು? 1, 1, 2, 3, 5, 8, 13, 21, 34 ಇತ್ಯಾದಿ. ಇಲ್ಲಿ ಮಾದರಿಯು ಮೊದಲಿಗೆ 0, ಎರಡನೇ ಸಂಖ್ಯೆ 1. ಇನ್ನು ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸುವ. 0 × 1 = 1. 1 × 1 = 2. 1 × 2 = 3. 2 × 3 = 5. 5 × 3 = 8. 8 × 5 = 13. ಈ ರೀತಿಯಾಗಿ ನಾವು ಹಿಂದಿನ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಮುಂದಿನ ಸಂಖ್ಯೆಯನ್ನು ಪಡೆಯುತ್ತೇವೆ. ಇದು ಹೇಮಚಂದ್ರ ಅಥವಾ ಫಿಬೊನಾಕ್ಸಿ ಸಂಖ್ಯಾ ಶ್ರೇಣಿ. ಇಲ್ಲಿ ಪ್ರತಿಯೊಂದು ಸಂಖ್ಯೆಯು ಅದರ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತವಾಗಿದೆ. ಫಿಬೊನಾಕ್ಸಿ ಸರಣಿ ಎಂದು ಹೇಳುತ್ತೇವೆ. ಈ ಸರಣಿಯನ್ನು ನಾವು ಹೂಗಳಲ್ಲಿರುವ ದಳದ ಸಂಖ್ಯೆಯು ಹೆಚ್ಚಾಗಿ ಫಿಬೊನಾಕ್ಸಿ ಸಂಖ್ಯೆಗಳೊಂದಿಗೆ ಸಂಪರ್ಕ ಹೊಂದಿದೆ. ಅಂಥೋರಿಯಂ, ಲಿಲ್ಲಿಗಳು, ಬೊಗೆನ್ವಿಲ್ಲಾ, ಕ್ಲೋವರ್ಗಳು, ದಾಸವಾಳ, ಜಾಸ್ಮಿನ್ ಮುಂತಾದ ಹೂಗಳಲ್ಲಿ ಈ ವಿನ್ಯಾಸಗಳನ್ನು ನಾವು ಗಮನಿಸಬಹುದು. ಅಂದರೆ ಗಣಿತವು ಪ್ರಕೃತಿಯೊಂದಿಗೆ ಕೂಡ ಸಂಬಂಧವನ್ನು ಹೊಂದಿದೆ. ಗಣಿತವು ಎಷ್ಟು ಸುಂದರವಾಗಿದೆ ನೋಡಿ. ನಾವು ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲಿಯೋಣ. ಧನ್ಯವಾದಗಳು.